ಕೋರ್ಟ್ನಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರಣೆ. ಸೋನಿಯಾ ರಾಹುಲ್ಗೆ ಬಿಗಿಯಾಗ್ತಾ ಇದೆ ಈಗ ಇಡಿ ಉರುಳು. ಅಪರಾಧದ ಆದಾಯವನ್ನ ಆರೋಪಿಗಳು ಅನುಭವಿಸಿದ್ದಾರೆ. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೆಚ್ಚುವರಿ ಸಾಲಿಸಿಟರ್ ಜನರಲ್. ಸಾರ್ವಜನಿಕ ಹಣವನ್ನ ಸ್ವಂತ ಖರ್ಚಿಗೆ ಬಳಸಿದ್ದು ಸಾಬೀತಾಗಿದೆ. ಸೋನಿಯಾ ರಾಹುಲ್ ಗಾಂಧಿ 142 ಕೋಟಿ ಆದಾಯವನ್ನ ಸ್ವಂತಕ್ಕೆ ಬಳಸಿದ್ದಾರೆ. ಪ್ರಾಥಮಿಕವಾಗಿ ಇದು ಅಕ್ರಮ ಮನಿ ಲಾಂಡ್ರಿಂಗ್ ಪ್ರಕರಣ ಆಗಿದೆ. ದೆಹಲಿ ಕೋರ್ಟ್ಗೆ ಇಡಿ ಪರ ವಕೀಲರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜುಲೈ 2ರಿಂದ ನಡೆಯಲಿದೆ ಪ್ರಕರಣದ ನಿರಂತರ ವಿಚಾರಣೆ. ಜುಲೈ 2ರಿಂದ 8ರವರೆಗೆ ದಿನಂಪ್ರತಿ ವಿಚಾರಣೆ ನಡೆಸಲಿದೆ ಕೋರ್ಟ್. ರಾಜೀವ್ ಗಾಂಧಿ ಪುಣ್ಯ ಸ್ಮರಣೆಯ ದಿನವೇ ಸೋನಿಯಾ ಮತ್ತು ರಾಹುಲ್ ಗಾಂಧಿಗೆ ಶಾಕ್. ದೆಹಲಿ ಕೋರ್ಟಿಗೆ ಇಡಿ ಪರ ವಕೀಲರು ಸಮಗ್ರವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ಕೊಟ್ಟಂತ ಮಾಹಿತಿ ಇದು ಕೋರ್ಟಿಗೆ. ಸಾರ್ವಜನಿಕ ಹಣವನ್ನ ಸ್ವಂತ ಖರ್ಚಿಗೆ ಬಳಸಿದ್ದು ಸಾಬೀತಾಗಿದೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ 142 ಕೋಟಿ ಆದಾಯವನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಅಕ್ರಮ ಮನಿ ಲಾಂಡ್ರಿಂಗ್ ಪ್ರಕರಣ ಇದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಕೋರ್ಟಿಗೆ. ಸಾರ್ವಜನಿಕ ಹಣವನ್ನ ಸ್ವಂತ ಖರ್ಚಿಗೆ ಬಳಸಿದ್ದು ಸಾಬೀತಾಗಿದೆ. ಸೋನಿಯಾ ರಾಹುಲ್ ಗಾಂಧಿ 142 ಕೋಟಿ ಆದಾಯವನ್ನ ಸ್ವಂತಕ್ಕೆ ಬಳಸಿದ್ದಾರೆ. ಪ್ರಾಥಮಿಕವಾಗಿ ಇದು ಅಕ್ರಮ ಮನಿ ಲಾಂಡ್ರಿಂಗ್ ಪ್ರಕರಣ ಆಗಿದೆ. ದೆಹಲಿ ಕೋರ್ಟ್ಗೆ ಇಡಿ ಪರ ವಕೀಲರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜುಲೈ 2ರಿಂದ ನಡೆಯಲಿದೆ ಪ್ರಕರಣದ ನಿರಂತರ ವಿಚಾರಣೆ. ಜುಲೈ 2ರಿಂದ 8ರವರೆಗೆ ದಿನಂಪ್ರತಿ ವಿಚಾರಣೆ ನಡೆಸಲಿದೆ ಕೋರ್ಟ್. ರಾಜೀವ್ ಗಾಂಧಿ ಪುಣ್ಯ ಸ್ಮರಣೆಯ ದಿನವೇ ಸೋನಿಯಾ ಮತ್ತು ರಾಹುಲ್ ಗಾಂಧಿಗೆ ಶಾಕ್. ದೆಹಲಿ ಕೋರ್ಟಿಗೆ ಇಡಿ ಪರ ವಕೀಲರು ಸಮಗ್ರವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ಕೊಟ್ಟಂತ ಮಾಹಿತಿ ಇದು ಕೋರ್ಟಿಗೆ. ಸಾರ್ವಜನಿಕ ಹಣವನ್ನ ಸ್ವಂತ ಖರ್ಚಿಗೆ ಬಳಸಿದ್ದು ಸಾಬೀತಾಗಿದೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ 142 ಕೋಟಿ ಆದಾಯವನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಅಕ್ರಮ ಮನಿ ಲಾಂಡ್ರಿಂಗ್ ಪ್ರಕರಣ ಇದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಕೋರ್ಟಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.